ವಾಸುದೇವನ ಒಲುಮೆಯಿಂದಲೇ ಶ್ರೀ ವಾಸುದೇವನ ಒಲುಮೆಯಿಂದಲೇ ಪುರುಷಾಮೃಗವ ತರತರಲೋ ನಾನು ಪುರುಷಾಮೃಗವ ತರತರಲೋ ನಾನು ಆನಂದದಿಂದ ಬರಬಳ್ಳು ಪಾಪೆ ಪುರುಷಾಮೃಗವ ಕರೆತರಲೋ ನಾನು ಕರೆತರಲೋ ನಾನು ಕರೆತರಲೋ ನಾನು. ಶ್ರೀರಾಮಚಂದ್ರ ಶ್ರೀರಾಮ ಶ್ರೀರಾಮ ಏನಿದು? ಗುಡುಗಿನ ಶಬ್ದವಾಗುತ್ತಿರುವುದಲ್ಲ, ಭೂಮಿಯೇ ನಡುಗುತ್ತಿರುವುದು. ಇದೇನು ಆಶ್ಚರ್ಯ? ಹಿಂದೆ ರಾವಣ ಧ್ವಂಸಕ್ಕಾಗಿ ಲಂಕೆಗೆ ಕಾಲಿಟ್ಟ ನಮ್ಮ ಕಪಿವೀರರ ಆರ್ಭಟವನ್ನೇ ಮೀರುತ್ತಿರುವುದಲ್ಲ. ಇರಲಿ, ರಾಮಭಕ್ತನಾದ ನನಗೆ ಇದನ್ನು ಕೇಳುವುದರಿಂದ ಆಗತಕ್ಕ ಪ್ರಯೋಜನವಾದರೆ ಏನು? ಶ್ರೀರಾಮಚಂದ್ರ ಸಾಕಾಮೃಗವೇ, ಕಾಡಿನಲ್ಲಿ ಗೆಡ್ಡ ಗೆಣಸುಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡು ಕಾಲ ಕಳೆಯುತ್ತಿರುವ ನೀನು ನನ್ನಂತ ವೀರಾದಿ ವೀರರ ವಿಚಾರವನ್ನು ತಿಳಿದು ನಿನಗೆ ಯಾವ ಲಾಭ? ಮೊದಲು ದಾರಿಯನ್ನು ಬಿಡುವನಾಗೋ. ಅಯ್ಯ ವೀರಾಗ್ರಗಣ್ಯ, ಜನಗಳ ಸಂಚಾರವೇ ಇಲ್ಲದ ಈ ನಿರ್ಜನ ಪ್ರದೇಶಕ್ಕೆ ನೀನು ಬರಲು ಕಾರಣವೇ ತಿಳಿಸುವೆಯಾ? ನಿನ್ನ ಆಕಾಶ ಪೂರ್ಣಕ್ಕೆ ಅವಕಾಶವಿಲ್ಲ. ಕಪಿಯೇ, ನಾನು ಹೋಗುತ್ತಿರುವ ದಾರಿಯಲ್ಲಿ ಅಡ್ಡಲಾಗಿರುವ ಈ ನಿನ್ನ ಬಾಲವನ್ನು ಹಿಂದಕ್ಕೆ ಎಳೆದುಕೋ, ಇಲ್ಲವಾದರೆ ಕತ್ತರಿಸಿ ಹೋಗಾತು. ಶ್ರೀರಾಮ ಅಯ್ಯ, ಮುಪ್ಪಿನಿಂದ ರಕ್ತಗುಂದಿ ಕುಳಿತಿರುವ ಸ್ಥಳವನ್ನು ಬಿಟ್ಟು ನಾನು ಚಲಿಸಲಾರೆ. ಈ ನನ್ನ ಬಾಲವನ್ನು ಎಳೆದುಕೊಳ್ಳಲು ನನ್ನಲ್ಲಿ ಶಕ್ತಿ ಇಲ್ಲ. ದಯಮಾಡಿ ನೀನೇ ಈ ನನ್ನ ಬಾಲವನ್ನು ಪಕ್ಕಕ್ಕೆ ಸರಿಸಿ ಹೋಗುವೀರಾ? ಶ್ರೀರಾಮ. ಏನಿದು ಪೀಡೆ? ಶ್ರೀರಾಮ ಏನು ಈ ನನ್ನ ಗದೆಯಿಂದ ತಳ್ಳಿದರು ಈ ಮುದುಕವ್ಯ ಬಾಲವು ಸ್ವಲ್ಪವೂ ಅಲಗಾಡುತ್ತಿಲ್ಲವಲ್ಲ. ಈ ನನ್ನ ಗದೆಯಿಂದಲೂ ಈ ಮುದುಕವ್ಯ ಬಾಲವು ಭಾರವಾಗಿರುವುದೇ. ಇರಲಿ, ಈ ನನ್ನ ಕೈಯಿಂದ ಎತ್ತಿ ಬಿಸಾಡಿ ನಾನು ಮುಂದಕ್ಕೆ ಹೋಗುವೆನು. ಶ್ರೀರಾಮಚಂದ್ರ ಶ್ರೀರಾಮ ಮಹಾಬಲಶಾಲಿಯಾದ ನಾನು ಈ ಮುದುಕವ್ಯ ಬಾಲವನ್ನು ಎತ್ತಲು ಸ್ವಲ್ಪವೂ ಸಾಧ್ಯವಾಗುತ್ತಿಲ್ಲವಲ್ಲ. ಏನು ಈ ನನ್ನ ಗದೆಯಿಂದ ಚಚ್ಚಿ ಪುಡಿ ಮಾಡಿ ಅವರ ಮುಂದಕ್ಕೆ ಹೋಗುವೆನು. ಶ್ರೀರಾಮಚಂದ್ರ ಶ್ರೀರಾಮ ಶ್ರೀರಾಮಚಂದ್ರ ಶ್ರೀರಾಮ
ಶ್ರೀರಾಮಚಂದ್ರ. ಆಹಾ! ಮಹಾಬಲಶಾಲಿಯಾದ ನಾನು ಈ ಮುದುಕಪ್ಪಿಯ ಬಾಲವನ್ನು ಎತ್ತಲು ಸ್ವಲ್ಪವೂ ಸಾಧ್ಯವಾಗುತ್ತಿಲ್ಲವಲ್ಲ. ಛೇ, ಎಂತಹ ಅಪಮಾನಕ್ಕೆ ಗುರಿಯಾದೆನು. ಯಾರ ಶಾಪ ಕಾಣನಲ್ಲ. ಸುಮ್ಮನೆ ಇರುವುದ ನಾನು ಈ ಮುದುಕಪ್ಪಿಯ ಬಾಲವನ್ನು ಎತ್ತುವುದಕ್ಕೆ ಹೋಗಿ ಪರಾಜಿತನಾದನಲ್ಲ. ಛೇ, ನಾನು ಬದುಕಿ ಫಲವೇನು? ಶ್ರೀರಾಮಚಂದ್ರ. ಅಯ್ಯ ವೀರಾಗ್ರಗಣ್ಯ, ಆಕಾಶ ಪುರಾಣಕ್ಕೆ ಅವಕಾಶವಿಲ್ಲವೆಂದು ಆತುರ ಪಡುತ್ತಿದ್ದ ನೀನು ಈಗೇಕೆ ಸುಬ್ಬನಾದೆ? ನಾನಾದರೂ ವಾನರ, ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಾಲ ಕಳೆಯುತ್ತಿರುವ ವಾನರ. ನೀನಾದರೂ ವೀರ, ಮಹಾವೀರ. ಏಕೆ ದಣಿವಾಯಿತೆ? ಹೋ, ದಣಿವಾದಂತೆ ಕಾಣುತ್ತಿದೆ. ಸ್ವಲ್ಪ ಸುಧಾರಿಸಿಕೊಂಡು ಮಾತನಾಡು. ಅಯ್ಯ, ನೀನು ಯಾರು? ನಿನ್ನ ತಂದೆ ತಾಯಿಗಳಾರು? ನಿನ್ನ ಪವಿತ್ರವಾದ ವಂಶ ಯಾವುದು? ಅದನ್ನಾದರೂ ತಿಳಿಸು. ಅಯ್ಯ ವಾನರ ವೀರನೇ, ಕೇಳು. ಚಂದ್ರವಂಶದ ಪಾಂಡುರಾಯರಿಗೆ ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ ಮತ್ತು ಸಹದೇವರೆಂಬ 5 ಜನ ಮಕ್ಕಳು. ಆ 5 ಜನ ಮಕ್ಕಳಲ್ಲಿ 2 ಭೀಮಸೇನನೇ ನಾನು. ತಮ್ಮಲ್ಲಿಗೆ ಬಂದ ವಿಚಾರವೇನೆಂದರೆ, ನಮ್ಮ ಅಗ್ರಜನಾದ ಧರ್ಮರಾಯನು ರಾಜಸ್ಯಾಗ ಮಾಡಲು ಸಂಕಲ್ಪಿಸಿರುವನು. ಆ ರಾಜಸ್ಯಾಗಕ್ಕೆ ಶಿವಪ್ಪದ ದುರಂಧರನಾದ ಪುರುಷಾಮೃಗವನ್ನು ಕರೆತರಲು ಹೊರಟಿರುವೆನು. ಆ ಹಿಮವತ್ ಪರ್ವತದ ನೆಲೆಯನ್ನು ತಿಳಿಸಿದರೆ ಪುರುಷಾಮೃಗವನ್ನು ಕರೆತಂದು ನಮ್ಮ ಯಾಗವು ಸಾಂಗವಾಗಿ ನೆರವೇರಿಸುವಂತೆ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ದೇವ, ಬೇಡಿಕೊಳ್ಳುವೆನು. ದೇವ, ನನ್ನ ವೃತ್ತಾಂತವನ್ನು ತಿಳಿಸಿದನು. ದಯಮಾಡಿ ತಮ್ಮ ವೃತ್ತಾಂತವನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು ದೇವ, ಬೇಡಿಕೊಳ್ಳುವೆನು. ಅಯ್ಯ ವೀರನೇ, ಹೇಳುವೆನು ಕೇಳು. ಹಿಂದೆ ತ್ರೇತಾಯುಗದಲ್ಲಿ ಲೋಕವನ್ನು ಉದ್ಧರಿಸಲು ಶ್ರೀರಾಮನಾಗಿ ಅವತರಿಸಿದ ಶ್ರೀರಾಮಚಂದ್ರ ಪ್ರಭುವಿಗೆ ನಾನು ಕಿಂಕರ, ಪಾದಸೇವಕ, ಕಪಿವೀರನಾದ ಸುಗ್ರೀವನಿಗೆ ಮಿತ್ರ, ವಾಯುದೇವನ ಅಂಶದಲ್ಲೂ ಅಂಜನಾದೇವಿಯ ಗರ್ಭದಲ್ಲೂ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಕರೆಯುವರು. ಸಹೋದರ, ನೀನು ಸಹ ವಾಯುದೇವನ ಪುತ್ರನೇ ಆದ್ದರಿಂದ ನೀನು ನನಗೆ ಸಹೋದರನಾಗಬೇಕು. ಇದುವರೆಗೂ ನಾನು ನಿನ್ನನ್ನು ಕಾಣದವನಾಗಿದ್ದೆ. ನಿನ್ನನ್ನು ಕಂಡ ಈ ದಿನವೇ ನನಗೆ ಸುದಿನ. ಸಹೋದರ, ಬಾ, ನನ್ನನ್ನು ಒಮ್ಮೆ ಆಲಿಂಗಿಸು. ಅಗ್ರಜ, ಆಗಬಹುದು. ಶ್ರೀರಾಮಚಂದ್ರ. ಸಹೋದರ. ಅಗ್ರಜ, ದಯವಿಟ್ಟು ನಾನು ಆಡಿದ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೋವು ಉಂಟಾಗಿದ್ದರೆ ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವ, ಬೇಡಿಕೊಳ್ಳುವೆನು. ಸಹೋದರ ಅಗ್ರಜ, ನಾನು ನೀನು ಅಣ್ಣ ತಮ್ಮದರೇ ಆದ್ದರಿಂದ ಮನ್ನಿಸುವ ಅವಶ್ಯಕತೆ ಇಲ್ಲ. ಭೀಮಸೇನ, ಅಗ್ರಜ, ಆ ಪುರುಷಾಮೃಗವು ಮನೋವೇಗದಿಂದ ಚಲಿಸುವುದು. ಭೀಮಸೇನ, ಅಗ್ರಜ, ಶ್ರೀಕೃಷ್ಣ ರೂಪಿಯಾಗಿರುವ ಶ್ರೀರಾಮಚಂದ್ರ ಪ್ರಭು ಕುಶಲವೇ? ಅವನ ಸೇವಾ ಸೌಖ್ಯವನ್ನು ಅನುಭವಿಸುತ್ತಿರುವ ನೀವೇ ಧನ್ಯರು. ಪಾಂಡುರಾಜನಿಗೆ 5 ಮಕ್ಕಳಿದ್ದು ಸಾರ್ಥಕವಾಯಿತು. ಅಗ್ರಜ, ಆ ದೇವಾದಿ ದೇವನ ಕೃಪೆ ಇಲ್ಲದಿದ್ದರೆ ನಮ್ಮ ಹಾಗೆಗಳಾದ ಕೌರವರ ಕೋಟಲೆಗೆ ಸಿಕ್ಕಿ ಎಂದೋ ನಾಶವಾಗಬೇಕಿತ್ತು. ಆ ದಯಾಮಯನು ಎಡಬಿಡದೆ ಕಾಪಾಡುತ್ತಿರುವನು. ಈಗಲೂ ಕೂಡ ಆ ದಯಾಮಯನ ಅನುಗ್ರಹದಿಂದ ನಮ್ಮ ರಾಜಸ್ವಾಗವು ನಡೆಯುತ್ತಿರುವುದು
ಅಣ್ಣ. ಅಣ್ಣ, ನನ್ನದೊಂದು ವಿಜ್ಞಾಪನೆ ಇರುವುದು, ಅದನ್ನು ನಡೆಸಿಕೊಡುವಿರಾ? ಭೀಮಸೇನ, ಅಗ್ರಜ. ಅದೇನಿದ್ದರೂ ಹೇಳು, ನಡೆಸಿಕೊಡುತ್ತೇನೆ. ಅಗ್ರಜ, ಸೀತಾತ್ಮಂಶ ಕಾಲದಲ್ಲಿ ಲಂಕೆಗೆ ಬೆಂಕಿಯನ್ನಿಟ್ಟು ಶತಯೋಜನ ಸಮುದ್ರವನ್ನು ಹಾರಿ ಬಂದ ಆ ನಿಮ್ಮ ವಿಶ್ವರೂಪವನ್ನು ನೋಡಬೇಕೆಂದು ಬೇಕಿಯಾಗಿರುವುದು ದೇವ. ದಯಮಾಡಿ ನನ್ನ ಆಸೆಯನ್ನು ಪೂರ್ಣಗೊಳಿಸುವಿರಾ? ಭೀಮಸೇನ, ಅಗ್ರಜ. ಇದು ದ್ವಾಪರಾಯುಗ. ಕೃತಾಯುಗದಲ್ಲಿದ್ದ ಧರ್ಮವು ತ್ರೇತಾಯುಗದಲ್ಲಿ, ತ್ರೇತಾಯುಗದಲ್ಲಿ ಇದ್ದ ಸತ್ಯಧರ್ಮವು ದ್ವಾಪರಾಯುಗದಲ್ಲಿ, ದ್ವಾಪರಾಯುಗದಲ್ಲಿದ್ದ ಸತ್ಯಧರ್ಮವು ಮುಂದೆ ಬರುವ ಕಲಿಯುಗದಲ್ಲಿ ಇರಲಾರದು. ಹಾಗಿನ ಮಾನವರಿಗೆ ನಮ್ಮ ಈಗಿನ ರೂಪವು ಗೋಚರಿಸಲಾಗದು. ಅಗ್ರಜ, ನನ್ನ ವಿಜ್ಞಾಪನೆಯನ್ನು ತಿರಸ್ಕರಿಸಿದೆ. ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಅತಿ ವಿನಯದಿಂದ ಬೇಡಿಕೊಳ್ಳುವೆನು ದೇವ, ಬೇಡಿಕೊಳ್ಳುವೆನು. ಇದರ ಬೇಡ ಸಹೋದರ, ಇಗೋ ನೋಡು ನನ್ನ ವಿಶ್ವರೂಪವನ್ನ. ದೇವಧನ್ಯನಾದೆ ಸಾಕು ಮಾಡು ನೀ, ದೇವಧನ್ಯನಾದೆ ಸಾಕು ಮಾಡು ನೀ. ನೋಡಲಾರೆ ನಾ ನಿಮ್ಮ ವಿಶ್ವರೂಪವ, ನೋಡಲಾರೆ ನಾ ನಿಮ್ಮ ವಿಶ್ವರೂಪವ, ಜೋಡಿಸಿ ಕರಗಳ ಬೇಡುವೆ ದೇವ, ಜೋಡಿಸಿ ಕರಗಳ ಬೇಡುವೆ ದೇವ. ದೇವಧನ್ಯನಾದೆ ಸಾಕು ಮಾಡು ನೀ, ಸಾಕು ಮಾಡು ನೀ, ಸಾಕು ಮಾಡು ನೀ. ದೇವ, ಸಾಕು ಮಾಡು, ಸಾಕು ಮಾಡು. ಈ ನಿಮ್ಮ ದಿವ್ಯ ರೂಪವನ್ನು ನೋಡಿ ನನ್ನ ಮೈಯೆಲ್ಲವೂ ಗಳಾವಡನೆ ನಡುಗುತ್ತಿರುವುದು. ಮೊದಲಿನ ನಿಮ್ಮ ಸೌಮ್ಯ ರೂಪವನ್ನು ಧಾರಣ ಮಾಡು ದೇವ, ಧಾರಣ ಮಾಡು. ಬೆದರದಿರು ಭೂಪನೇ, ಬೆದರದಿರು ಭೂಪನೇ, ಭಯದಿಂ ಕೆಳದಿರು, ನೀಡುವೆ ನಾ ಭಯವ. ಶ್ರೀಹರಿಯ ಒಲುಮೆ ಇರುವ ನಿಮಗೆ, ಶ್ರೀಹರಿಯ ಒಲುಮೆ ಇರುವ ನಿಮಗೆ, ಸಾಗುವುದು ಯಾಗ ಹೋಗು ಶಿವ ಶರಣೆಡೆಗೆ. ಭೀಮಸೇನ, ಅಗ್ರಜ. ಇದೋ ನೋಡು, ನನ್ನ ಮೊದಲನೇ ರೂಪವನ್ನು ಧಾರಣೆ ಮಾಡಿರುವೆನು. ಅಗ್ರಜ, ಮುಂದೇನು ಮಾಡಬೇಕೆಂದು ತಾವು ತಿಳಿಸಿದರೆ ನಮ್ಮ ಯಾಗವು ಸಾಂಗವಾಗಿ ನೆರವೇರುವುದು ಅಣ್ಣ. ಭೀಮಸೇನ, ಪುರುಷಾಮೃಗವು ಮನೋವೇಗದಿಂದ ಚಲಿಸುವುದು, ಅದರೊಳಗೆ ನೀನು ನಡೆಯಲಾರೆ. ನೀನು ಅಪಹಾಸ್ಯಕ್ಕೂ ಅಪಕೀರ್ತಿಗೂ ಗುರಿಯಾಗುವೆ. ಒಮ್ಮೆ ಯೋಚಿಸಿ ನೋಡು. ಅಗ್ರಜ, ಮುಂದೇನು ಮಾಡಬೇಕೆಂದು ತಾವು ತಿಳಿಸಿದರೆ ನಮ್ಮ ಯಾಗವು ಸಾಂಗವಾಗಿ ನೆರವೇರುವುದು ಅಣ್ಣ. ಭೀಮಸೇನ, ಅಗ್ರಜ. ಹೀಗೆ ಬಾ. ನನ್ನ ಈ ಬಾಲದಲ್ಲಿ 3 ರೋಮಗಳನ್ನು ಬೇರ್ಪಡಿಸಿಕೊಂಡು ಹೋಗು. ಅಗ್ರಜ, ತಮ್ಮ ಅಪ್ಪಣೆಯಂತೆ ಆಗಲಿ. ಶ್ರೀರಾಮಚಂದ್ರ, ಶ್ರೀರಾಮ. ಸಹೋದರ, ಅಗ್ರಜ. ಏಕೆ ದಣಿವಾದಂತೆ ಕಾಣುತ್ತಿರುವೆ? ಏನೇ ಹೇಳು. ಎಂತಹ ಬಲಶಾಲಿಯಾದರೂ ವಿಧಿ ನಿಯಮವನ್ನು ಮೀರಲು ಸಾಧ್ಯವಿಲ್ಲ. ಸಹೋದರ, ಅಗ್ರಜ. ಬಾಯಿಗೆ
ತೆಗೆದುಕೋ ಈ 3 ಹೋಮಗಳನ್ನು. ಶ್ರೀರಾಮ ಶ್ರೀರಾಮ ಶ್ರೀರಾಮಚಂದ್ರ. ಸಹೋದರ ಅಗ್ರಜ, ನೀನು ಪುರುಷಾಮೃತ ಬಳಿ ಹೋಗಿ ಯಾಗಶಾಲೆಗೆ ಬಾ ಎಂದು ಕರೆ. ಪುರುಷಾಮೃಗವು ನಿನ್ನ ವಿಜ್ಞಾಪನೆಯನ್ನು ಲಾಲಿಸಿ ಹೊರಡುವುದು. ಅದು ಹತ್ತಿರ ಸಮೀಪಿಸಿದಂತೆ ಒಂದು ರೋಮವನ್ನು ಭೂಮಿಯ ಮೇಲೆ ಬಿಸಾಡು. ಅಲ್ಲಿ ಪರಶಿವನ 106 ಲಿಂಗಗಳು ಉದ್ಭವಿಸುವು. ಪುರುಷಾಮೃಗವು ಲಿಂಗ ಪೂಜೆಯನ್ನು ಮಾಡದೆ ಮುಂದೆ ಚಲಿಸುವುದಿಲ್ಲ. ಆ ವೇಳೆಯಲ್ಲಿ ನೀನು ವೇಗವಾಗಿ ಚಲಿಸುತ್ತಾ 3 ರೋಮಗಳು ಮುಗಿಯಷ್ಟರಲ್ಲಿ ಇಂದ್ರಪ್ರಸ್ಥಪುರವನ್ನು ಸೇರಿಕೋ. ಇಲ್ಲವಾದರೆ ನಿನಗೆ ಕೇಡು ಸಂಭವಿಸುವುದು. ಎಚ್ಚರಿಕೆ ಭೀಮಸೇನ, ಜಾಗ್ರತೆ. ಅಗ್ರಜ, ತಮ್ಮ ಅಪ್ಪಣೆಯಂತೆ ಆಗಲಿ. ಧನ್ಯನಾದನು ಜಗಂಗಳಲ್ಲಿ ಶ್ರೀರಾಮ. ಧನ್ಯನಾದನು ಜಗಂಗಳಲ್ಲಿ ಪೂರ್ವ ಪುಣ್ಯನಾದನು ಕ್ಷಣಾರ್ಧದಲ್ಲಿ ದೇವಾ. ಶ್ರೀರಾಮಚಂದ್ರ. ಹೊಂದಿದ ಸಂತೋಷವ ಮನಕ್ಕೆ ಹೊಂದಿದ ಸಂತೋಷವ ಮನಕ್ಕೆ ಕೊಡುವ ಭಯವ ಹೋಗಿ ಬರುವೆನು ದೇವಾ. ಅಗ್ರಜ, ಭೀಮಸೇನ, ದೈವಾನುಗ್ರಹವಿಲ್ಲದೆ ಏನು ನಡೆಯಲಾರದೆಂಬುದಕ್ಕೆ ನೀವೇ ಆಧಾರ. ನಾನಿನ್ನು ಹೋಗಿ ಬರುವೆನು. ನನಗೆ ಅಪ್ಪಣೆಯನ್ನು ಕೊಡಿ. ಸಹೋದರ, ಹೋಗಿ ಬಾ. ಶ್ರೀಹರಿಯ ಕೃಪೆಯಿಂದ ನಿಮ್ಮ ಯಾಗವು ಸಾಂಗವಾಗಿ ನೆರವೇರುವುದು. ನಿಮ್ಮ ಕೀರ್ತಿಯು ಈ ಭೂಮಂಡಲದಲ್ಲಿಯೇ ಅರಳುವುದು. ಸಹೋದರ ಅಗ್ರಜ, ನಮ್ಮಿಬ್ಬರ ಸಮ್ಮಿಲನವನ್ನು ಸರ್ವರಿಗೂ ತಿಳಿಸು. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಅಗ್ರಜ, ತಮ್ಮ ಅಪ್ಪಣೆಯಂತೆ ಆಗಲಿ. ಹೋಗುವೆ ನಾನ್ ಜಪದೊಳ್ಳ ಅಗ್ರಜ, ಹೋಗುವೆ ನಾ ಜಪದೊಳ್ಳ ಅಗ್ರಜ, ಈಗಲ ಪುರುಷಾಮೃತ ನಡೆಗೆ ಹೋಗುವೆ ನಾ ಜಪದೊಳ್ಳ ಅಗ್ರಜ. ಶ್ರೀ ವಾಸುದೇವನ ಒಲುಮೆಯಿಂದಲೇ ಶ್ರೀ ವಾಸುದೇವನ ಒಲುಮೆಯಿಂದಲೇ ಪುರುಷಾಮೃಗವ ಕರೆತರಲು ನಾ ಪುರುಷಾಮೃಗವ ಕರೆತರಲು ನಾ ಹೋಗುವೆ ನಾ ಜಪದೊಳ್ಳ ಅಗ್ರಜ, ಈಗಲ ಪುರುಷಾಮೃಗ ನಡೆಗೆ ಹೋಗುವೆ ನಾ ಜಪದೊಳ್ಳ ಅಗ್ರಜ, ಜಪದೊಳ್ಳ ಅಗ್ರಜ, ಜಪದೊಳ್ಳ ಅಗ್ರಜ. ಶ್ರೀರಾಮಚಂದ್ರ. ಶ್ರೀರಾಮ ಶ್ರೀರಾಮಚಂದ್ರ ದೇವ. ಪರಿಪಾಯಿ ರಾಮ ಪವನ ರಾಮ ವರಬಲ ಭೀಮ ಪಾಹಿ ಶ್ರೀರಾಮ ಜಗೋದರ ಪಾಹಿ ಶ್ರೀರಾಮ ಶ್ರೀರಾಮ. ಪರಿಪಾಯಿ ರಾಮ ಪವನ ರಾಮ ವರಬಲ ಭೀಮ ಪಾಹಿ ಶ್ರೀರಾಮ ಜಗೋದರ ಪಾಹಿ ಶ್ರೀರಾಮ ಶ್ರೀರಾಮ. ಕಾಯೋ ಹರಿಯೇ ಶರಣರ ಮನವ. ಶ್ರೀರಾಮಚಂದ್ರ. ಕಾಯೋ ಹರಿಯೇ ಶರಣರ ಮನವ ಕಾಯೋ ಶ್ರೀಹರಿಯೇ ಸರ್ವೋತ್ತಮ ಕಾಯೋ ಶ್ರೀಹರಿಯೇ ಶ್ರೀರಾಮ. ಪರಿಪಾಹಿ ರಾಮ ಪವನ ರಾಮ ವರಗಲ ಭೀಮ ಪಾಹಿ ಶ್ರೀರಾಮ ಜಗೋಧರ ಪಾಹಿ ಶ್ರೀರಾಮ
ಶ್ರೀರಾಮ ಶ್ರೀರಾಮಚಂದ್ರ. ಶಾಂತಲೀಲಾ ರಾಮ ಸೀತಾ, ಶಾಂತಲೀಲಾ ರಾಮ ಸೀತಾ, ರಾಮ ಪಾಯಿ ರಾಘವ. ರಾಮ ಪಾಯಿ ರಾಘವ, ಪರಿಪಾಯಿ ರಾಮ, ಪವನ ರಾಮ, ಪರಬಲ ಭೀಮ, ಪಾಹಿ ಶ್ರೀರಾಮ, ಜಗೋದರ ಪಾಹಿ ಶ್ರೀರಾಮ ಶ್ರೀರಾಮ ಶ್ರೀರಾಮಚಂದ್ರ. ದಶರಥ ನಂದನ ದಶಕಂಠ ಮರ್ದನ, ದಶರಥ ನಂದನ ದಶಕಂಠ ಮರ್ದನ, ಸಲಹೋ ಶ್ರೀಹರಿಯೇ ಸರ್ವೋತ್ತಮ, ಸಲಹೋ ಶ್ರೀಹರಿಯೇ ಶ್ರೀರಾಮ. ಪರಿಪಾಹಿ ರಾಮ, ಪವನ ರಾಮ, ಪರಬಲ ಭೀಮ, ಪಾಹಿ ಶ್ರೀರಾಮ, ಜಗೋದರ ಪಾಹಿ ಶ್ರೀರಾಮ ಶ್ರೀರಾಮ, ಪಾಹಿ ಶ್ರೀರಾಮ ಶ್ರೀರಾಮ, ಪಾಹಿ ಶ್ರೀರಾಮ ಶ್ರೀರಾಮ, ಪಾಹಿ ಶ್ರೀರಾಮ. ಪಾಹಿ ಶ್ರೀರಾಮ, ಪಾಹಿ ಶ್ರೀರಾಮ, ಪಾಹಿ ಶ್ರೀರಾಮ. ಜೈ ರಘುವೀರ ಸಮರ್ಥ. ಚಂದ್ರಚೂಡ ಮದನಾಂತಕ ಸೂಲಪಾಣಿ, ಸ್ಥಾನೋ ಗಿರೀಶ ಗಿರಿಜೇಶ ಮಹೇಶ ಚಂಬೋ, ಏ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ, ಭೂತಾಗ್ನಿತ ಪ್ರಮದನಾಥ ಗಿರೀಶ, ನಮೋ ಭೂತನಾಥ, ನಮೋ ದೇವದೇವ, ನಮೋ ಮಂತ್ರಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ. ಭವವೇದ ಸಾರ ಸದಾ ನಿರ್ವಿಕಾರ, ಪರಮಾತ್ಮ ಭವವೇದ ಸಾರ ಸದಾ ನಿರ್ವಿಕಾರ, ನಮೋ ಲೋಕಪಾಲ, ನಮೋ ನಾದಲೋಲ, ನಮೋ ಲೋಕಪಾಲ, ನಮೋ ನಾದಲೋಲ, ನಮೋ ಪಾರ್ವತಿ ವಲ್ಲಭ ನೀಲಕಂಠ, ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ. ನಮೋ ಲೋಕಪಾಲ, ನಮೋ ನಾದಲೋಲ, ಕಾಶಿ ವಿಶ್ವನಾಥ,
ದಯಾ ಸಿಂಧುದಾತ ಸದಾ ಸುಪ್ರಕಾಶ ಮಹಾಪಾಪನಾಶ ಪರಮಾತ್ಮ ಸದಾ ಸುಪ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ದಯಾ ಸಿಂಧುದಾತ ಕಾಶಿ ವಿಶ್ವನಾಥ ದಯಾ ಸಿಂಧುದಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವಾ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಪರಮೇಶ್ವರ ಶಂಕರ ಗಂಗಾಧರ ನೀಲಕಂಠ ವಿಷಕಂಠ ಪ್ರಸನ್ನನಾಗು ದೇವ ಪ್ರಸನ್ನನಾಗು. ಸಕಲ ಜೀವರಾಶಿಗಳಿಗೂ ಅನ್ನದಾತನಾಗಿರುವ ನಿನ್ನ ಮಹಿಮೆಯನ್ನು ಎಷ್ಟು ಹೊಗಳಿದರೂ ಸಾಲದು ತಂದೆ. ಸದಾ ನನ್ನ ಮೇಲೆ ನಿನ್ನ ಕೃಪೆ ಇರಲಿ ತಂದೆ. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಉನ್ನತಿ ಸಾಧಿಸಿ ಅಗಲಿರಳು, ಉನ್ನತಿ ಸಾಧಿಸಿ ಅಗಲಿರಳು. ದೀನಾನಾಥನ ಮರೆಯದಿರು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ ಭಾಗ್ಯದ ಬಲೆಯೊಳಗೆ ಬರಲಿ ಬಾಳದೆ ಎಳೆಗೆ. ಭೋಗ ಭಾಗ್ಯದ ಬಲೆಯೊಳಗೆ ಬರಲಿ ಬಾಳದೆ ಎಳೆಗೆ. ಕಾಯಕ ಮಾಡುತ್ತ ಎಂದೆಂದು ಕಾಯಕ ಮಾಡುತ್ತ ಎಂದೆಂದು ಆತಾನಂದನ ಮರೆಯದಿರು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ದಾನವೇ ಜಗದಳು ತಪವಯ್ಯ, ದಾನವೇ ಧನಿಕರ ಜಪವಯ್ಯ. ದಾನವೇ ಜಗದಳು ತಪವಯ್ಯ, ದಾನವೇ ಧನಿಕರ ಜಪವಯ್ಯ. ಅಪಕಾರವನ್ನೇ ಮಾಡಿದರೆ ಅಪಕಾರವನ್ನೇ ಮಾಡಿದರೆ ಕೈಲಾಸವೋ ಸಿಗದಯ್ಯ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ
ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಆನಂದದಿಂದ ಬರದಳ್ಳು ಪಾಪೆ ಪುರುಷಾಮೃಗವ ಕರೆತರಲು ನಾನು. ಆನಂದದಿಂದ ಬರದಳ್ಳು ಪಾಪೆ ಪುರುಷಾಮೃಗವ ಕರೆತರಲು ನಾನು. ಶ್ರೀ ವಾಸುದೇವನ ಒಲುಮೆಯಿಂದಲೇ ಶ್ರೀ ವಾಸುದೇವನ ಒಲುಮೆಯಿಂದಲೇ ಪುರುಷಾಮೃಗವ ಕರೆತರಲು ನಾನು. ಪುರುಷಾಮೃಗವ ಕರೆತರಲು ನಾನು. ಆನಂದದಿಂದ ಕರೆದೊಳ್ಳು ಪಾಪೆ ಪುರುಷಾಮೃಗವ ಕರೆತರಲು ನಾನು. ಕರೆತರಲು ನಾನು. ಕರೆತರಲು ನಾನು. ಆಹಾ! ಇದೇ ಮಾನಸ ಸರೋವರವೆಂದು ಕಾಣುತ್ತಿರುವುದು. ಈ ಸರೋವರದ ಸೊಬಗನ್ನು ಎಷ್ಟು ವರ್ಣಿಸಲು ಸಾಧ್ಯವಾಗುತ್ತಿಲ್ಲವಲ್ಲ. ಇಂಥ ನಿರ್ಜನ ಪ್ರದೇಶದಲ್ಲಿ ಶಿವಧ್ಯಾನ ಮಾಡಿ ಕಾಲ ಕಳೆಯುತ್ತಿರುವ ಈ ಪುರುಷಾಮೃಗದ ಜನ್ಮವೇ ಧನ್ಯ. ಪುರುಷಾಮೃಗದ ಜನ್ಮವೇ ಧನ್ಯ. ಈ ಸರೋವರದ ಸೊಬಗನ್ನು ನೋಡಿ ನನ್ನ ಮೈಯೆಲ್ಲವೂ ಕಂಪಿಸುತ್ತಿರುವುದಲ್ಲ. ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಕೊರಳಳ್ಳು ರುದ್ರಾಕ್ಷಿ ಸರ ಧರಿಸಿರೆ ಕೊರಳಳ್ಳು ರುದ್ರಾಕ್ಷಿ ಸರ ಧರಿಸಿರೆ ಭಸ್ಮತ್ರಿ ಪುಂಡ ಅಪ್ಪುತೆ ಪಣೆಯೈ ಪರಶಿವನ ಪೂಜಿಸುತ್ತಾ ಪರಶಿವನ ಪೂಜಿಸುತ್ತಾ ಪುರುಷಾಮೃಗವನ್ನು ಕಂಡು ಧನ್ಯನಾದೆನು ದೇವಾ. ಈಶ್ವರನ ಅರ್ಚನೆಯಲ್ಲಿ ಕುಳಿತು ಶಿವಧ್ಯಾನ ಮಾಡುತ್ತಿರುವ ಈ ಪುರುಷಾಮೃಗದ ತೇಜಸ್ಸನ್ನು ಎಷ್ಟು ವರ್ಣಿಸಲು ಸಾಧ್ಯವಾಗುತ್ತಿಲ್ಲವಲ್ಲ. ಹಣೆಯಲ್ಲಿ ಕೊರಳಲ್ಲಿ ರುದ್ರಾಕ್ಷಿ ಮಾಲೆಗಳು, ಹಣೆಯಲ್ಲಿ ವಿಭೂತಿ ಧಾರಣೆ, ಅಬ್ಬ ನೋಡಲು ಭಯಂಕರವಾಗಿರುವುದಲ್ಲ. ಈ ಶಿವಭಕ್ತನು ಪೂಜೆಯಿಂದ ಬಹಿರ್ಮುಖನಾಗುವುದು ಎಷ್ಟು ವೇಳೆ ಆಗುವುದು ಕಾಣೆನಲ್ಲ. ಆಹಾ, ಏನಿದು? ಈ ಸ್ಥಳದಲ್ಲಿ ಮಾನವನ ವಾಸನೆಯು ತೋರಿ ಬರುತ್ತಿರುವುದಿಲ್ಲ. ಈ ಏಕಾಂತವಾದ ಪ್ರದೇಶಕ್ಕೆ ಬಂದಿರುವವರು ಯಾರಾಗಿರಬಹುದು? ಏ ಮಾನವನೇ, ನೀನು ಯಾರು? ನಿನ್ನ ಹೆಸರು ಏನು? ನಿನ್ನ ವಂಶವು ಯಾವುದು? ಅಲ್ಲದೆ ಇಲ್ಲಿಗೆ ಬಂದಿರಲು ಕಾರಣವೇನು? ಮೊದಲು ತಿಳಿಸುವನಾಗು. ಇದು ಶಿವಭಕ್ತನಾದ ಪುರುಷಾಮೃಗವು ಎಚ್ಚರವಾದಂತೆ ಕಾಣುತ್ತಿದೆ. ಇದೇ ನನಗೆ ಸುಸಮಯ. ಮೃಗೇಂದ್ರ, ಪೂಜಾ ದುರಂದರ, ಇದೋ ನಿನಗೆ ನನ್ನ ಪ್ರಣಾಮಗಳು.
ಕಂಡು ಧನ್ಯನಾದೆ ಶಿವಶರಣನ. ಕಂಡು ಧನ್ಯನಾದೆ ಶಿವಶರಣನ. ಎನ್ನ ಕಾರ್ಯವು ಸಫಲವಾಯಿತು. ಎನ್ನ ಕಾರ್ಯವು ಸಫಲವಾಯಿತು ನಿಮ್ಮಯ ದರ್ಶನದಿ. ನಿಮ್ಮಯ ದರ್ಶನದಿ ಕಂಡು ಧನ್ಯನಾದೆ ಶಿವಶರಣನ. ಯಾಗಶಾಲೆಗೆ ಕರೆಯಲು ನಾ ಯಾಗಶಾಲೆಗೆ ಕರೆಯಲು ನಾ ಯಾಗಶಾಲೆಗೆ ಕರೆಯಲು ನಾ ಇಂದು ಬಂದಿಹೆ ನಾ. ಇಂದು ಬಂದಿಹೆ ನಾ ಕಂಡು ಧನ್ಯನಾದೆ ಶಿವಶರಣನ. ಎನ್ನ ಭಿನ್ನಪ ಬಿಡದೆ ನಡೆಸುನಿ. ಎನ್ನ ಭಿನ್ನಪ ಬಿಡದೆ ನಡೆಸುನಿ. ಎನ್ನ ಭಿನ್ನಪ ಬಿಡದೆ ನಡೆಸುನಿ ಶಿವಶರಣನೇ. ಶಿವಶರಣನೇ ಕಂಡು ಧನ್ಯನಾದೆ ಶಿವಶರಣನ. ಶಿವಶರಣನ ಶಿವಶರಣನ. ದೇವ, ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆನು. ನನ್ನ ಜನ್ಮವು ಪಾವನವಾಯಿತು ದೇವ, ಪಾವನವಾಯಿತು. ದೇವ ಕೇಳು, ಚಂದ್ರವಂಶದ ಪಾಂಡುರಾಯರಿಗೆ ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ ಮತ್ತು ಸಹದೇವರೆಂಬ 5 ಜನ ಮಕ್ಕಳು. ಆ 5 ಜನ ಮಕ್ಕಳಲ್ಲಿ 2ನೇವನಾದ ಭೀಮಸೇನೇ ನಾನು ತಮ್ಮಲ್ಲಿಗೆ ಬಂದ ವಿಚಾರವೇನೆಂದರೆ, ನಮ್ಮ ಅಗ್ರಜನಾದ ಧರ್ಮರಾಯನು ರಾಜಸ್ಯಾಗ ಮಾಡಲು ಸಂಕಲ್ಪಿಸಿರುವನು. ಆ ರಾಜಸ್ಯಾಗಕ್ಕೆ ಮೃತ್ಯುಂಜಯರ ಭಕ್ತರಾದ ನೀವು ಆ ಯಾಗಶಾಲೆಯಲ್ಲಿ ಇರಿದಿದ್ದರೆ ನಮ್ಮ ಯಾಗವು ಸಾಂಗವಾಗಿ ಇರಲಾರದೆಂದು ಶ್ರೀಹರಿಯ ಪ್ರೇರಣೆಯಾಗಿರುವುದು ದೇವ. ಆದ್ದರಿಂದ ನಮ್ಮ ಯಾಗಶಾಲೆಗೆ ಬಂದು ನಮ್ಮ ಯಾಗವನ್ನು ಸಾಂಗವಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ವಿನಯದಿಂದ ಬೇಡಿಕೊಳ್ಳುವೆನು ದೇವ, ಬೇಡಿಕೊಳ್ಳುವೆನು. ಭೀಮಸೇನ, ನಿಮ್ಮ ಅಣ್ಣನಾದ ಧರ್ಮನಂದನು ಬಹಳ ಸತ್ಯವಂತನೆಂಬುದನ್ನು ನಾನು ತಿಳಿದಿರುವೆನು. ನೀನು ಬಹಳ ಪ್ರೀತಿಯಿಂದ ಕರೆಯುತ್ತಿರುವಿ, ನಾನು ಬರಲು ಸಮ್ಮತಿಸುತ್ತಿರುವೆನು. ಆದರೆ ನೀನು ನನ್ನೊಡನೆ ನಡೆಯಬಲ್ಲೆಯಾ? ಎಂತ ವಿಚಾರದಲ್ಲಿ ನಿಮಗೆ ಸಂಶಯ ಬೇಡ. ನಾನು ಇಂದ್ರಪ್ರಸ್ಥಪುರದವರೆಗೂ ನಿಮ್ಮ ಕೈಗೆ ಸಿಗದಂತೆ ನಡೆಯುವೆನು. ನಮಗೆ ಅಪ್ಪಣೆಯನ್ನು ಕೊಡಿ. ಭೀಮಸೇನ ಕೇಳು, ನೀನು ನನ್ನೊಡನೆ ನಡೆಯಲಾರದೆ ನನ್ನ ಕೈಗೆ ಸಿಕ್ಕಿದರೆ ತಕ್ಷಣವೇ ನಿನ್ನ ಕಾಲನ್ನು ಹಿಡಿದು ನೆಲಕ್ಕೆ ಹಪ್ಪಳಿಸಿಕೊಳ್ಳುವೆನು. ಇದಕ್ಕೆ ನೀನು ಒಪ್ಪುವುದಾದರೆ ನಾನು ನಿನ್ನೊಡನೆ ಬರಲು ಸಿದ್ಧನಿದ್ದೇನೆ. ದೇವ, ತಮ್ಮ ಅಪ್ಪಣೆ ಅಂತ ಆಗಲಿ, ನಾನಿನ್ನೂ ಹೋಗಿ ಬರುವೆನು. ಆಗುವುದು, ನಡೆಯುವನಾಗು. ಪುರುಷಾಮೃಗವು ಬೆನ್ನಟ್ಟಿ ಬರುತ್ತಿರುವುದಲ್ಲ, ಅದರ ಕೈಗೆ ಸಿಗುವ ಮೊದಲು ನಮ್ಮ ಅಗ್ರಜನಾದ ಆಂಜನೇಯನು ಕೊಟ್ಟ ಒಂದು ರೋಮವನ್ನು ಈ ಭೂಮಿ ಮೇಲೆ ಬಿಸಾಡಿ ನಾನು ಮುಂದಕ್ಕೆ ಹೋಗುವೆನು. ಏನಿದು? ನಾನು ಹೋಗುವ ದಾರಿಯಲ್ಲಿ ಪರಶಿವನು ದರ್ಶನವನ್ನು ಕೊಡುತ್ತಿರುವಲ್ಲ. ಇರಲಿ, ಪರಶಿವನನ್ನು ಪೂಜಿಸಿ ಮುಂದಕ್ಕೆ ಹೊರಡುವೆನು.
ಗಂಗಾಧರನೇ. ಮಹಾದೇವನ ವಿಶ್ವವಿಧಾತನ ಮಹಾದೇವನ ವಿಶ್ವವಿಧಾತನ ಸ್ಮರಣೆಯೇ ಆನಂದಕಾರಿ ಸೇವೆಯೇ ಭವತಾಪಾರಿ ಭಕ್ತರೋ ದಾರಿ ಶಂಕರ ನಿಮ್ಮ ಪಾದ ಕಮಲ ತಿಂಗಳ ಬೆಳಕಂತೆ ವಿಮಲ ಶಂಕರ ನಿಮ್ಮ ಪಾದ ಕಮಲ ತಿಂಗಳ ಬೆಳಕಂತೆ ವಿಮಲ ನಾಮವೇ ಚಿರಪಾವನ ಗಜ ಚನ್ನಾಂಬರನೆ ಭವಾನಿ ವರ ಗಂಗಾಧರನೆ ಶಿವನೇ ಭವಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜ ಚನ್ನಾಂಬರನೆ ಭವಾನಿ ವರ ಗಂಗಾಧರನೆ. ಆಹಾ, ಏನಿದು? ಭೀಮಸೇನನು ಬಹಳ ದೂರ ಹೋಗಿರುವಂತೆ ಕಾಣುತ್ತಿದೆ. ಆತನ ಹಿಡಿಯಲು ನಾನು ಈಗಲೇ ಹೊರಡುವೆನು. ಪುರುಷಾಮೃಗದ ವೇಗವು ವಾಯುದೇವನ ವೇಗಕ್ಕಿಂತಲೂ ಮಿಗಿಲಾಗಿರುವುದಲ್ಲ. ಅಯ್ಯೋ, ಇಂದ್ರಪ್ರಸ್ಥಪುರವನ್ನು ಸೇರಿ ನಮ್ಮ ಅಗ್ರಜನು ಮಾಡುವ ಯಾಗವು ಸಾಂಗವಾಗಿ ನೆರವೇರುವುದೇ. ಇರಲಿ, ನಮ್ಮ ಅಗ್ರಜನಾದ ಆಂಜನೇಯನು ಕೊಟ್ಟ ಎರಡನೇ ರೋಮವನ್ನು ಈ ಭೂಮಿ ಮೇಲೆ ಬಿಸಾಡಿ ನಾನು ಮುಂದಕ್ಕೆ ಹೋಗುವೆನು. ಆಹಾ, ಏನಿದು? ಯಾಗಕ್ಕೆ ಹೊರಟಿರುವ ನನಗೆ ಪರಶಿವನು ಪದೇ ಪದೇ ದರ್ಶನವನ್ನು ಕೊಡುತ್ತಿರಲಿಲ್ಲ. ಈ ಪರಶಿವನನ್ನು ಪೂಜಿಸಿ ಮುಂದಕ್ಕೆ ಹೊರಡುವೆನು. ಪಾಲಿಸು ಪಾಲಿಸು ಪಾರ್ವತಿ ರಮಣ ಪಾಲಿಸು ಪಾಲಿಸು ಪಾರ್ವತಿ ರಮಣ ಪಾಲಲೋಚನ ಪರಮೇಶ ಪಾಲಲೋಚನ ಪರಮೇಶ ಪಾಲಿಸು ಪಾಲಿಸು ಪಾರ್ವತಿ ರಮಣ. ಶಂಕರ ಅಂಬರ ಕೇಶಚಿದಂಬರ ಶಂಕರ ಅಂಬರ ಕೇಶಚಿದಂಬರ ಪಾಲಲೋಚನ ಪರಮೇಶ ಪಾಲಲೋಚನ ಪರಮೇಶ ಪಾಲಿಸು ಪಾಲಿಸು ಪಾರ್ವತಿ ರಮಣ ಪಾಲಲೋಚನ ಪರಮೇಶ ಪಾಲಿಸು ಪಾಲಿಸು ಪಾರ್ವತಿ ರಮಣ. ಪರಮೇಶ್ವರ, ಈ ಭಕ್ತರ ಮೇಲೆ ಕೃಪೆಯಿಟ್ಟು ಪದೇ ಪದೇ ದರ್ಶನವನ್ನು ಕೊಡುತ್ತಿರುವ ತಂದೆ, ನೀನಿಲ್ಲದ ಸ್ಥಳವಿಲ್ಲ. ನಿನ್ನ ಸೇವಾ ಸೌಭಾಗ್ಯವನ್ನು ಅನುಭವಿಸುತ್ತಿರುವ ನಾನೇ ಭಾಗ್ಯಶಾಲಿ. ಪದೇ ಪದೇ ದರ್ಶನವನ್ನು ಕೊಡುತ್ತಿರುವುದು ನೋಡಿದರೆ ಇದರಲ್ಲಿ ಏನೋ ಅಂಶವಿದೆ. ಇರಲಿ, ಭೀಮಸೇನನು ಬಹಳ ದೂರವಾಗಿರುತ್ತೆ ಕಾಣುತ್ತಿದೆ. ಆತನ ಹಿಡಿಯಲು ನಾನು ಈಗಲೇ ಹೊರಡುವೆನು. ಇದೇನು? ವಾಯುದೇವನ ಅಂಶದಲ್ಲಿ ಜನಿಸಿದ ನನಗೆ ಈ ಪುರುಷಾಮೃಗದ ನಡೆ ನಡೆಯಲು ಸಾಧ್ಯವಾಗುತ್ತಿಲ್ಲವಲ್ಲ. ನನ್ನ ಶಕ್ತಿ ಮೀರಿ ಓಡಿದರೂ ಪುರುಷಾಮೃಗವು ನನ್ನ ಬೆನ್ನಟ್ಟಿ ಬರುತ್ತಿರುವುದಲ್ಲ. ಇರಲಿ, ನಮ್ಮ ಅಗ್ರಜನಾದ ಆಂಜನೇಯನು ಕೊಟ್ಟ ಮೂರನೇ ರೋಮವನ್ನು ಬಿಸಾಡಿ ನಾನು ಮುಂದಕ್ಕೆ ಹೋಗುವೆನು. ಸ್ವಾಮಿ ಪರಮೇಶ್ವರ, ಶಂಕರ, ಕಾಪಾಡು ಕಾಪಾಡು.
ಬಾಬಾ ಶಂಕರ ಮೊರೆ ಕೇಳದೇನು ದೇವಾ ಬಾಬಾ ಶಂಕರ ಬಾಬಾ ಶಂಕರ ಮೊರೆ ಕೇಳದೇನು ದೇವಾ ಬಾಬಾ ಶಂಕರ ಗಿರಿಜಾ ರಮಣ ಕರುಣಾ ಭರಣ ರಮಣ ಕರುಣಾಭರಣ ನಂಬಿದೆ ನಿನ್ನಯ ಶರಣ ಬಾಬಾ ಶಂಕರ ಮೊರೆ ಕೇಳದೇನು ದೇವಾ ಬಾಬಾ ಶಂಕರ ಕೃಪಾ ಸಾಗರ ನಿಬಾ ಕೃಪೆ ನೀ ತೋರು ಬಾ ಕೃಪಾ ಸಾಗರ ನಿಬಾ ಕೃಪೆ ನೀ ತೋರು ಬಾ ಪರದಿವ ನಿಮ್ಮಯ ಪಾದವ ಪೂಜಿಸುವೆ ಪಾದವ ಪೂಜಿಸುವೆ ಬಾಬಾ ಶಂಕರ ಮೊರೆ ಕೇಳದೇನು ದೇವಾ ಬಾಬಾ ಶಂಕರ ಶಂಕರ ಪರಮೇಶ್ವರ ಶಂಕರ ಕಾಪಾಡು ಕಾಪಾಡು. ಶಿವಾರ್ಚನೆಯಲ್ಲಿದ್ದ ನನ್ನನ್ನು ಬಿಟ್ಟು ಭೀಮಸೇನನು ಬಹಳ ದೂರವಾಗಿರುತ್ತೆ ಕಾಣುತ್ತಿದೆ. ಮನೋವೇಗದಿಂದ ಚಲಿಸುವ ನನಗೆ ಆತನನ್ನು ಹಿಡಿಯಲು ಅಸಾಧ್ಯವೇ? ಇದೋ ಈಗಲೇ ಹೊರಡುವೆನು. ಅಗ್ರಜ, ಆಂಜನೇಯನು ಕೊಟ್ಟ 3 ರೋಮಗಳೇ ಮುಗಿದೇ ಹೋದವು. ನನ್ನ ಶಕ್ತಿಯು ಕುಂದಿತು. ಕೃಷ್ಣ, ವಾಸುದೇವ, ನನ್ನ ಕಣ್ಣುಗಳಲ್ಲಿ ಕತ್ತಲೆಯು ಕವಿದಿತ್ತು. ನನ್ನ ಕಾಲುಗಳಲ್ಲಿ ಮುಂದೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಕೃಷ್ಣ, ವಾಸುದೇವ, ಕಾಪಾಡು ಕಾಪಾಡು. ಈತನನ್ನು ಬಿಡು. ಈತನ ನಮ್ಮಿಬ್ಬರ ಒಪ್ಪಂದದಂತೆ ನಡೆದುಕೊಳ್ಳಲಿಲ್ಲ. ಈತನ ಕಾಲುಗಳನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿಕೊಳ್ಳುವೆನು. ನೀನು ಯಾರು? ಈತನನ್ನು ರಕ್ಷಿಸಲು ಬಂದಿರುವ ನೀನು ಯಾರು? ಮೊದಲು ಉತ್ತರಿಸುವನಾಗು. ನಿನಗೆ ಶಕ್ತಿ ಇದ್ದರೆ ಭೀಮನನ್ನು ಬಿಡಿಸಿಕೋ. ನೀನು ಯಾರು? ಈತನನ್ನು ರಕ್ಷಿಸಲು ಬಂದಿರುವ ನೀನು ಯಾರು? ಮೊದಲು ಉತ್ತರಿಸುವನಾಗು. ಏನು, ನನ್ನ ಪರಿಚಯವನ್ನು ಕೇಳುವೆಯಾ? ಹೇಳುವೆನು ಕೇಳು. ನನ್ನನ್ನು ಪದ್ಮನಾಭನ ಪರಮಮಿತ್ರನಾದ ನನ್ನನ್ನು ಪಾರ್ಥನೆಂದು ಕರೆಯುವರು. ನಿನಗೆ ಪರಶಿವನ ಅನುಗ್ರಹವಿದ್ದಂತೆ ನನಗೆ ಪರಮಪುರುಷನ ಅನುಗ್ರಹವಿರುವುದು ತಿಳಿಯುತ್ತೆ? ಪಾರ್ಥ, ವಾಸುದೇವ, ಇದೇನು ನಿಮ್ಮ ವಾಗ್ವಾದ? ವಾಸುದೇವ, ಮೃಗೇಂದ್ರನು ತನ್ನ ಮಾತಿನಂತೆ ನಡೆಯಲಾರದೆ ಸೋತಿರುವನು. ಭೀಮನನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿಕೊಳ್ಳುನೆಂದು ತನ್ನ ಪೌರುಷವನ್ನು ಕೊಚ್ಚಿಕೊಂಡನು. ಆದರೆ ತಮ್ಮ ದಯೆಯಿಂದ ನಾನು ಈತನಿಗೆ ಸೋತಕವನಲ್ಲವೆಂದು ತಿಳಿಯದು. ಸೈರೇ ಸೋಹನು ಜಾತನೆ, ಸೈರೇ ಸೋಹನು ಜಾತನೆ, ಧೀರನೆಂದೆನಿಸುತ್ತ ದುಡುಕುವುದನ್ನು ಚಿತ, ಧೀರನೆಂದೆನಿಸುತ್ತ
ಸುತ ದುಡುಕುವುದನ್ನು ಚಿತ್ತ ಸೈರೆ ಸೋಹನೋಜಾತನೆ ಧರ್ಮ ವಿಚಾರದ ಮನ್ಮವನರಿಯದೆ ಅಗ್ರಜ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮಕ್ಕೆ ಬಾಹಿರನಾಗುವುದೇತಕ್ಕೆ ಕರ್ಮಕ್ಕೆ ಬಾಹಿರನಾಗುವುದೇತಕ್ಕೆ ಸೈರೇಂದೋ ಅನುಜಾತನೆ ಧೀರನೆಂದೆನಿಸುತ್ತ ದುಡುಕುವುದನ್ನು ಚಿತ್ತ ಸೈರೇಂದೋ ಅನುಜಾತನೆ ಪಾರ್ಥ ಅಗ್ರಜ ಪಾರ್ಥ ಪರಶಿವನು ಪುರುಷಾರ್ಥನು ಸರ್ವ ಚೈತನ್ಯ ಸ್ವರೂಪನು ಆದ ಆ ಭಗವಂತನು ಒಬ್ಬನೇ ಅಲ್ಲವೇ ಆತನ ಅನಂತ ರೂಪಗಳುಳ್ಳ ಅನಂತ ನಾಮಗಳುಳ್ಳ ಆ ಜಗದೀಶ್ವರನನ್ನು ಒಬ್ಬೊಬ್ಬರೂ ಒಂದೊಂದು ರೂಪದಲ್ಲಿ ಕರೆಯುವರು. ಎಲೆ ಮೃಗೇಂದ್ರ, ಧರ್ಮಸೂತ್ರ ವಿಲಾಸವನ್ನು ನೀನು ಹರಿಯೆಯ. ನಿಮ್ಮ ಒಪ್ಪಂದದಂತೆ ಭೀಮಸೇನನು ಇಂದ್ರಪ್ರಸ್ಥಪುರವನ್ನು ಸೇರಿದನೋ ಇಲ್ಲವೋ? ಇಲ್ಲ ಇಂದ್ರಪ್ರಸ್ಥಪುರದ ದ್ವಾರ ಬಾಗಿಲವರೆಗಿರುವಾಗಲೇ ಭೀಮನ ಕಾಲುಗಳು ನನ್ನ ಕೈಗೆ ಸಿಕ್ಕಿರುವವು. ಮೃಗೇಂದ್ರ, ಹೇಳುವೆನು ಕೇಳು. ನೀನು ಭೀಮನ ಕಾಲುಗಳನ್ನು ಹಿಡಿದಿರುವೆ, ಅರ್ಜುನನು ಭೀಮನ ಕೈಗಳನ್ನು ಹಿಡಿದಿರುವನು. ತಲೆಯು ಪುರದ ಒಳಗೂ ಕಾಲುಗಳು ಪುರದ ಹೊರಗೂ ಇರುವುದಿಲ್ಲವೇ? ಧರ್ಮನಂದನ, ನೀನು ಹೇಳಿದಂತೆ ಹೇಳಿದೆ. ಹಾಗಾದರೆ ಭೀಮನು ಗೆದ್ದಂತೆ ಅಲ್ಲವೇ? ಅದು ಹೇಗೆ ಧರ್ಮನಂದನ? ಮೃಗೇಂದ್ರ, ಶಿರೋಭಾಗಂ ಸಿಲುಕಿರೆ ಪಾರ್ಥನ ಕರದೋಳ್ ಶಿರೋಭಾಗಂ ಸಿಲುಕಿರೆ ಪಾರ್ಥನ ಕರದೋಳ್ ಪಿಡಿದಿಹೆನೆ ವಾಯುಸುತನ ಚರಣವ ಧರ್ಮನಂದನ, ಉಭಯ ಭಾಗಂ ಪುರದೊಳಗಿರೆ ಉಭಯ ಭಾಗಂ ಪುರದೊಳಗಿರೆ ಗೆಲ್ಲಿದನು ವಾಯುಪುತ್ರ ಮೃಗೇಂದ್ರ, ಉತ್ತಮವಾದ ಭೀಮನ ಶಿರಸ್ಸು ಅರ್ಜುನ ಕೈಯಲ್ಲಿ ಇರುವುದು. ಆದ್ದರಿಂದ ನಿನ್ನ ಕೈಗೆ ಭೀಮನು ಸಿಕ್ಕಿದಂತೆ ಆಗಲಿಲ್ಲವಲ್ಲ, ನೀನೇ ಆಲೋಚಿಸಿ ನೋಡು. ಧರ್ಮನಂದನ, ನಿನ್ನ ಧರ್ಮ ಕಥಾ ಪ್ರಸಂಗದಿಂದ ನಾನು ಸಂತೃಪ್ತನಾದೆನು. ಪರಮಾತ್ಮ ವಾಸುದೇವ, ಇದು ಎಲ್ಲ ನಿಮ್ಮ ಪ್ರಭಾವವೇ ಸರಿ. ಎಲ್ಲಿ ನೋಡಿದರೂ ನಿಮ್ಮ ಲೀಲಾವಿಲಾಸವೇ ತುಂಬಿರುವುದು ತಂದೆ. ನಿನ್ನ ಭಕ್ತನಾದ ನನ್ನನ್ನು ಕಾಪಾಡು ತಂದೆ, ಕಾಪಾಡು. ಮೃಗೇಂದ್ರ, ಪರಮಾತ್ಮ, ಶಿವಶರಣನೆ ನಿನ್ನಯ ಭಕ್ತಿಯೋ ಇರುವುದನ ಕಾಣೆ ಧರೆಯೊಳಗೆ ಪರಮಾತ್ಮ, ಬರದೋ ನೀಯಾಗ ಶಾಲೆಗೆ ಹೋಗಿ ಧರ್ಮರಾಜನ ಮನವನ್ನು ಧರಿಸೈ ಮೃಗೇಂದ್ರ, ಪರಮಾತ್ಮ, ನೀನು ಭಕ್ತೋತ್ತಮ. ಶ್ರೇಷ್ಠವಾದ ರಾಜಸೂಯ ಯಾಗವು ನಿನ್ನ ಸಾನ್ನಿಧ್ಯದಲ್ಲೇ ನಡೆಯಬೇಕು. ಇಲ್ಲದಿದ್ದರೆ ಅದು ಸಾಂಗವಾಗಿ ನೆರವೇರಲಾಗದು. ಆದ್ದರಿಂದ ನೀನು ಯಾಗಶಾಲೆಗೆ ನಡೆ. ಆಗಬಹುದು ಪರಮಾತ್ಮ. ನಿನಗೆ ಮಂಗಳವಾಗಲಿ. ನಡೆ. ಪಾಂಡುಕುಮಾರರೇ, ಪರಮಾತ್ಮ ನಡೆಯಿರಿ, ಎಲ್ಲರೂ ಹೊರಡೋಣ. ಆಗಲಿ ಪರಮಾತ್ಮ.